ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಿನಲ್ಲಿ ನಾವು ಒಂದು ವಿಶೇಷವಾದ ಟಾಪಿಕನ್ನೇ ತಗೊಂಡು ಬಂದಿದ್ದೀವಿ. ನೋಡಿ, ಏನಾಗುತ್ತೆ ಅಂದರೆ ಭಾರತದಲ್ಲಿ ಹಳ್ಳಿಗಳು ನಗರಗಳಾಗ್ತಾ ಇದೆ, ಪಟ್ಟಣಗಳಾಗ್ತಾ ಇದೆ. ಹೀಗಾಗಿ ಈ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆಗಳಾಗ್ತಾ ಇದೆ. ಹಳ್ಳಿಗಳಿಂದ ನಗರಗಳಿಗೆ ಜನ ಬರ್ತಾ ಇದ್ದಾರೆ, ನಗರಗಳಿಂದ ಪುನಃ ವಾಪಸ್ ಹಳ್ಳಿಗಳಿಗೆ ಹೋಗುವಂಥದ್ದು ಅದು ಬೇರೆ ವಿಷಯ. ಆದರೆ ನಗರಗಳಲ್ಲಿ ಈಗ ಏನಾಗುತ್ತೆ ಅಂದರೆ ಜನರಿಗೆ ಒಂದು ಸೈಟೋ ಮನೆಯೋ ತಗೋಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಆದರೆ ಇನ್ನು ಕೆಲವರಿಗೆ ಇಲ್ಲ, ಬಾಡಿಗೆ ಮನೆಯೇ ಒಳ್ಳೆಯದು ಅಂತ ಅನ್ನೂ ಇರುತ್ತೆ. ಆದರೆ ನಗರಗಳಲ್ಲಿ ಮನೆ ಅಥವಾ ಸೈಟ್ ಯಾಕೆ ಬೇಕಾಗುತ್ತೆ? ಸ್ವಂತ ಮನೆಯ ಒಂದು ಮಹತ್ವ ಏನು? ಯಾವ ರೀತಿಯಲ್ಲಿ ನಾವು ಸೈಟ್ಗಳನ್ನು ಅಥವಾ ನಿವೇಶನಗಳನ್ನು ತಗೊಳ್ಬೇಕಾಗುತ್ತೆ ಅಥವಾ ಮನೆಯನ್ನು ಕಟ್ಟಬೇಕಾಗುತ್ತೆ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಹಿರಿಯ ಬ್ಯಾಂಕರ್ ಆಗಿರುವಂತಹ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ 25 ವರ್ಷಗಳಿಗೂ ಹೆಚ್ಚು ಕಾಲ ಅನುಭವವನ್ನು ಪಡೆದಂತಹ ಹಾಗೂ ಇನ್ಫೋಸಿಸ್ನಂತಹ ಕಂಪನಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂತಹ GN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಜಗನ್ನಾಥ್. ನಮಸ್ಕಾರ ಸರ್. ನಮಸ್ತೆ. ಈ ಹಿಂದಿನ ಎಪಿಸೋಡ್ ತಾವು PPF ಬಗ್ಗೆ, ಉಳಿತಾಯದ ಬಗ್ಗೆ, ರೂಪಾಯಿಯ ಒಂದು ಮಹತ್ವದ ಬಗ್ಗೆ, ಡಾಲರ್ ಯಾಕೆ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋ ವಿಚಾರಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದೇ ರೀತಿ ಇವತ್ತು ಜನರಿಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಗರಗಳಿಗೆ ಸಾಕಷ್ಟು ಮಂದಿ ವಲಸೆ ಬರ್ತಾ ಇರುವಂಥದ್ದು ಮತ್ತು ಅವರ ಜೀವನವನ್ನು ನಡೆಸ್ತಾ ಇರುವಂಥದ್ದು, ಉದ್ಯೋಗ ಇರ್ಬೋದು, ಈ ರೀತಿಯಾಗಿ ಅವರೊಂದು ಬದುಕನ್ನು ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಸ್ವಂತ ಮನೆಯೋ ಸೈಟೋ ಏನೋ ಬೇಕು ಅಂತ ಇರುತ್ತೆ, ಆಲೋಚನೆ ಮಾಡ್ತಾರೆ. ಇನ್ನು ಕೆಲವರು ಅದ್ರ ಬಗ್ಗೆ ಯೋಚನೆ ಮಾಡದೇ ಇರುವಂಥದ್ದು ಕೂಡ ಇದೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಇಂಥ ಒಂದು ಸಂದರ್ಭಗಳಲ್ಲಿ ನಗರಗಳಲ್ಲಿ ಒಂದು ಸೈಟು ಮನೆ ಯಾಕೆ ಬೇಕು ಅಂತ ಹೇಳ್ತೀರಿ? ಸರ್, ನಮ್ಮ ಮನೆ ನಾವು ಇಟ್ಕೊಂಡಿದ್ರೆ ಯಾವಾಗಲೂ ಒಳ್ಳೆಯದು. GP ರಾಜರತ್ನಂ ಒಂದು ಮಾತು ಹೇಳ್ತಾರೆ, ಹೇಳ್ಕೊಳಕ್ಕೆ ಒಂದು ಊರು, ತಲೆಮ್ಯಾಗೆ ಒಂದು ಸೂರು, ಮಲಗಾಕೆ ಭೂಮ್ತಾಯಿ ಮಂಚ, ಕೈಡಿದವಳು ಪುಟ್ನಂಜಿ, ನೆಗೆನೆಗ್ತಾ ಉಪ್ಪುಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ ಅಂತ. ಕರೆಕ್ಟ್. ಅಂದರೆ ನಮಗೆ ಸೂರು ಬಹಳ ಮುಖ್ಯ. ಸೂರು ಇದ್ರೇ ಜೀವನ. ನಾವು ಎಲ್ಲೇ ಹೋದ್ರೂ ಒಂದು ಸೂರು ಬೇಕೇ ಬೇಕು ನಮಗೆ. ಸ್ವಂತ ಬೇಕಾ, ಬಾಡಿಗೆ ಬೇಕಾ, ಈ ವಿಚಾರ ಯೋಚನೆ ಮಾಡಿದರೆ ಬಹಳ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿದ್ದಾಗ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಅಂತ ಹೊಸದಾಗಿ ಬೆಳೀತಾ ಇತ್ತು. ಆವಾಗ ಅಲ್ಲಿ ಒಂದು ಮನೆಯನ್ನು ನನಗೆ ಕೊಟ್ಟರು ಚೀಫ್ ಡೀಲರು, ನೀವು ಅಲ್ಲೇ ಇರಿ, ಹತ್ತಿರ ಆಗುತ್ತೆ, ಬ್ಯಾಂಕಿಗೆ ಉಪಯೋಗ ಆಗುತ್ತೆ ಅಂತ. ಅದರ ಬಾಡಿಗೆ 65,000 ಅವತ್ತು. ನನ್ನ ಸಂಬಳ ಅವತ್ತು 33,000. ನಾನು ನಮ್ಮ GMಗೆ ಹೇಳಿದೆ, ಸಾರ್ ನನಗೆ ಬಾಡಿಗೆ ಕೊಟ್ಬಿಡಿ ಸಾರ್, ನನಗೆ ಸಂಬಳನೇ ಬೇಡ ಅಂತ. ಅವ್ರು ನಕ್ಬಿಟ್ರು. ಯಾಕಂತ ಹೇಳಿದರೆ ಆ ಥರ ಬಾಡಿಗೆ ನಾವು ನೋಡೇ ಇರಲಿಲ್ಲ. ಬಾಂಬೆನಲ್ಲಿ ಇವತ್ತಿಗೂ 2 ಲಕ್ಷ, 3 ಲಕ್ಷ, 5 ಲಕ್ಷ ಬಾಡಿಗೆಗಳಿರುತ್ತೆ. ಅಷ್ಟೇ ಮನೆಗೂ ಬೆಲೆ ಇರುತ್ತೆ. ಅದರಿಂದ ಸ್ವಂತ ಮನೆ ಇದ್ದರೆ ಯಾವಾಗಲೂ ಒಳ್ಳೆಯದು. ಇಲ್ದೋದ್ರೆ ನಾವು ಬಾಡಿಗೆ ಕಟ್ತಾ ಇರ್ತೀವಿ, ನಮ್ದು ಆಗೋದೇ ಇಲ್ಲ, ಬಾಡಿಗೆ ಜಾಸ್ತಿ ಆಗ್ತಾ ಇರುತ್ತೆ ಅಂತ ನನ್ನ ಅನಿಸಿಕೆ. ಮೊದಲನೇದು. ಎರಡನೇದು ಏನಂತ ಹೇಳಿದರೆ, ಯಾವಾಗ್ಲೂ ನಮ್ಮದು ಅನ್ನೋದು ಒಂದು ಇದ್ದರೆ ಆ ಖುಷಿನೇ ಬೇರೆ. ನಿಜ ನಿಜ. ಅದರಿಂದ ಪ್ರತಿಯೊಬ್ಬರು ಮನೆ ತಗೊಬೇಕು ಅಂತ ನನ್ನ ಅನಿಸಿಕೆ. ಸರ್, ಇವಾಗ ಏನಾಗುತ್ತೆ ಅಂದರೆ ತಾವು ಭಾಳ ಕರೆಕ್ಟಾಗಿ ಹೇಳಿದ್ರು, ಪ್ರತಿಯೊಬ್ಬರು ಕೂಡ ತಲೆ ಮೇಲೊಂದು ಸೂರು ಬೇಕು ಅನ್ನುವಂಥದ್ದು. ಸೊ ಹಾಗಾದರೆ ಇದು ದೊಡ್ಡ, ಎಷ್ಟೋ ಮಂದಿಗೆ ಜೀವಮಾನದ ಒಂದು ಡ್ರೀಮ್ ಆಗಿರುತ್ತೆ ಸ್ವಂತ ಮನೆಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ನಗರಗಳಲ್ಲಿ ಅನಿವಾರ್ಯ ಕಾರಣಗಳಿಂದ ಬಾಡಿಗೆ ಮನೆಯಲ್ಲಿ ಇರಬೇಕಾಗುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇರುವವರು ತಮ್ಮ ಸ್ವಂತ ಮನೆ ಅಥವಾ ಒಂದು ನಿವೇಶನವನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಯಾವ ರೀತಿಯ ಒಂದು ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ? ಈಗ ನೋಡಿ ಸರ್, ಸುಮಾರು ಜನ ಗುಜರಾತೀಸು, ಮಾರ್ವಾಡೀಸು, 5 ಜನ ಅಣ್ತಮ್ಮಂದರು ನಮ್ಮ ರಸ್ತೆನಲ್ಲೇ 5 ಜನ ಅಣ್ತಮ್ಮಂದರು ಸೇರಿ ಒಂದು 2 ಅಂತಸ್ತಿನ ಮನೆ ಕಟ್ಟಿ ಕಷ್ಟಪಟ್ಟು ಒಟ್ಟಿಗೆ ಇದ್ದರು. 2 ವರ್ಷಕ್ಕೆ ಇನ್ನೊಂದು ತೊಗೊಂಡ್ರು, 2 ವರ್ಷಕ್ಕೆ ಇನ್ನೊಂದು ತೊಗೊಂಡ್ರು. 5 ಜನ ದುಡ್ಡಾಗ್ತಾರೆ. ಬಟ್ 5 ಜನ ಇವಾಗ ಮನೆ ಮಾಡ್ಕೊಂಡ್ಬಿಟ್ರು. ಅದು ಹೇಗೆ? ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಒಳ ಜಗಳಗಳು ಮಾಡ್ಕೊಳ್ತೀವಿ, ಮಾರ್ಬಿಡ್ತೀವಿ. ಇಲ್ಲ, ನಾವು ಕೂಡಿಟ್ಟು ಕೊಂಡ್ಕೊಳಕ್ಕೆ ಹೋಗ್ತೀವಿ, ಹಣದುಬ್ಬರ ಆಗುತ್ತೆ, ಮೇಲೆ ಹೋಗ್ತಾ ಇರುತ್ತೆ, ಅದರಿಂದ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ. ನಿಜ ನಿಜ. ಅದರಿಂದ ಏನು ಮಾಡಬೇಕು, ಯಾವಾಗ್ಲೂ ಒಂದು ಮನೆಯಲ್ಲಿ ಎಲ್ಲರೂ ಸೇರಿ ಏನಾದರೂ ಕೂಡು ಕುಟುಂಬ ಇದ್ದರೆ ತುಂಬ ಒಳ್ಳೆಯದು. ಆದರೆ ಈಗಿನ ಕಾಲದಲ್ಲಿ ಇಲ್ಲ. ಅದಕ್ಕೇ ಸಾಲ ಮಾಡೇ ಮನೆ ಕಟ್ಟೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವಾಗ ನೋಡಿ, ನಮ್ಮ ತಂದೆ 1,500 ರೂಪಾಯಿ ಕೊಟ್ಬಿಟ್ಟು 1960ರಲ್ಲಿ ರಾಜಾಜಿನಗರ ಮೊದಲನೇ ಬಡಾವಣೆಯಲ್ಲಿ ಒಂದು ಸೈಟ್ ತೊಗೊಂಡ್ರು, ನಿವೇಶನ. ಇವತ್ತಲ್ಲಿ ಏನಿಲ್ಲ ಅಂದರೂ 2 ಕೋಟಿ ಇದೆ.
1500ಕ್ಕೆ ತೊಗೊಂಡಿದ್ದು 60 ವರ್ಷ ಆದಮೇಲೆ 2 ಕೋಟಿ ಇದೆ, ಕೆಲವು ಕಡೆ 4 ಕೋಟಿನೂ ಇದೆ. ಅಂದರೆ ಎಷ್ಟು ಬಟ್ಟಿಗೆ ಅದು ಬೆಳೆದಿದೆ. ಆ ಬೆಳವಣಿಗೆನಲ್ಲೂ ನಾವು ಯಾವುದೇ ಒಂದು ಠೇವಣಿನಲ್ಲಿಟ್ಟರೂ ಖಂಡಿತ ಆ ಥರ ಬೆಳೆಯಲ್ಲ. ಕರೆಕ್ಟ್. ಆ ರೀತಿ ಬದಲಾವಣೆಗಳಾದಾಗ ನಿವೇಶನಗಳ ಬೆಲೆ ತುಂಬ ಜಾಸ್ತಿ ಆಗ್ತಾ ಹೊರಟೋಗುತ್ತೆ. ಇನ್ನೊಂದು, ನಾನು ಆ ನಿವೇಶನನ್ನು ತೊಗೊಬೇಕಾದ್ರೆ ಏನು ಅಂತ ಹೇಳ್ತೀನಿ. ನಾನು ಪೂರ್ಣಪ್ರಜ್ಞಾ ಕೋಆಪರೇಟಿವ್ ಸೊಸೈಟಿ ಅಂತ ಇಲ್ಲಿದೆ ಬೆಂಗಳೂರಿನಲ್ಲಿ. ಅಲ್ಲಿ 1987ರಲ್ಲಿ ನಮ್ಮ ಮ್ಯಾನೇಜರ್ NN ಮೂರ್ತಿ ಅನ್ನೋರು ಅಲ್ಲಿ ತೊಗೊಳ್ರಿ ನಾನು ತೊಗೊಳ್ತಿದ್ದೀನಿ ಅಂತ ತೊಗೊಳಕ್ಕೆ ಹೋದರೆ ನಾನು ದುಡ್ಡು ಕಟ್ಟಿದೆ, ಅವರು ದುಡ್ಡು ಕಟ್ಟಿದ್ರು. ನನಗೆ ಎಲ್ಲೆಲ್ಲಿಗೋ ವರ್ಗ ಆಗೋಯ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ. ನಾನು ಆ ಸೈಟ್ ಎಲ್ಲಿದೆ, ನಿವೇಶನ ಎಲ್ಲಿದೆ ಅಂತ ನೋಡಲೇ ಇಲ್ಲ. ಅವರು ಒಂದಿನ ತಪ್ಪು ಮಾಡಿಬಿಟ್ರು, ಹೋಗಿ ನೋಡಿದರೆ ಅಯ್ಯೋ ಇಂಥ ಕಡೆ ಇದೆಯಾ ಬೇಡಪ್ಪ ನನಗೆ ಅಂತ ದುಡ್ಡು ವಾಪಸ್ ತೊಗೊಂಬಿಟ್ರು. ನಾನು ಒಟ್ಟು ಕಟ್ಟಿದ್ದೆಷ್ಟು 45,000. ನಾನು ಈ ಸೈಟ್ ತೊಗೊಬೇಕು ಅಂದ್ಕೊಂಡಾಗ ಅದನ್ನು ಮಾರಿದರೆ 1.5 ಕೋಟಿಗೆ ಹೋಯ್ತು. ಇವತ್ತದು 2 ಕೋಟಿ ಇದೆ. ನಾ ತೊಗೊಂಡ 45,000 ಇವತ್ತು 2 ಕೋಟಿ ಆಗಿಬಿಟ್ಟಿದೆ. ಅದರಿಂದ ಪ್ರತಿಯೊಬ್ಬರೂ ನಿವೇಶನ ತೊಗೊಳ್ಳೇಬೇಕು ಅಂತ ನನ್ನ ಅನಿಸಿಕೆ. ಆಮೇಲೆ ನೀವು ಕೇಳಿದ್ರಿ ಎಲ್ಲಿ ತೊಗೊಬೇಕು ಅಂತ. ಊರಿನ ಮಧ್ಯದಲ್ಲಿ ತೊಗೊಳಕ್ಕೆ ಯಾರಿಗೂ ಆಗಲ್ಲ, ತುಂಬ ಸಾಹುಕಾರರಾಗಿರ್ಬೇಕು, ಅದಾಗಲ್ಲ. ನಮ್ಮಂಥವ್ರು ಏನು ಮಾಡಬೇಕು, ಸ್ವಲ್ಪ ದೂರದಲ್ಲಿ ತೊಗೊಬೇಕು. ನಾ ತೊಗೊಂಡಿದ್ದು ನನ್ನ ಮಗಂಗಾಗಲಿ ನನ್ನ ಮೊಮ್ಮಗಂಗಾಗಲಿ ತೊಂದರೆ ಇಲ್ಲ. ನನ್ನ ಸ್ನೇಹಿತರು 2-3 ಸೈಟ್ ತೊಗೊಂಬಿಟ್ಟಿದ್ದಾರೆ. ಒಂದು ಸೈಟು ಅವ್ರಿರೋಕ್ಕೆ, ಇನ್ನೊಂದು ನನ್ನ ಮೊಮ್ಮಗಂಗಯ್ಯ ಅಂತಾರೆ. ಇವಾಗ ನೋಡಿ, ಕೆಂಗೇರಿನಲ್ಲಿ ಒಂದಾನೊಂದು ಕಾಲದಲ್ಲಿ ಸ್ಯಾಟಲೈಟ್ ಟೌನ್ ಅನ್ನೋರು. ಕರೆಕ್ಟ್. ಇವಾಗ ಮೆಟ್ರೋ ಇದೆ, ಹೌದು, ಸುಖವಾದ ಜೀವನ ಇದೆ. ಅಲ್ಲೂ ಒಂದು ಸೈಟ್ಗೆ ಏನಿಲ್ಲ ಅಂದರೂ 1.5 ಕೋಟಿ 2 ಕೋಟಿ ಇದೆ. ಅದರಿಂದ ಯಾವತ್ತು ಎಲ್ಲಿ ಬೆಳೆಯುತ್ತೆ ಅಂತ ಯೋಚನೆ ಮಾಡ್ಕೊಂಡು ತೊಗೊಬೇಕು ಹೊರತು ಇವತ್ತೇನೆ ಚೆನ್ನಾಗಿ ಬೆಳೆದಿರೋ ಜಾಗದಲ್ಲಿ ತೊಗೊಳ್ತೀನಿ ಆಗೋದೇ ಇಲ್ಲ. ಕರೆಕ್ಟ್. ಅದರಿಂದ ನಾವು ಸೈಟು ನಿವೇಶನ ತೊಗೊಬೇಕಾದ್ರೆ ಸ್ವಲ್ಪ ದೂರದಲ್ಲಿ ತೊಗೊಂಡ್ರೂ ಪರವಾಗಿಲ್ಲ, ನಾವು ತೊಗೊಳ್ಳೋದಂತೂ ಬಹಳ ಮುಖ್ಯ ಅಂತ ನನ್ನ ಅನಿಸಿಕೆ. ನಾನು ಅದರಲ್ಲಿ ಲಾಭನೂ ಮಾಡಿದ್ದೀನಿ. ನನ್ನ ಜೀವನ ನಡೆಸ್ತಾ ಇರೋದೇ ಆ ಲಾಭದಿಂದ ಅಂತ ನನಗನ್ಸುತ್ತೆ. ಅದು ನನ್ನ ಅನಿಸಿಕೆ. ಸೊ ರಿಯಲ್ ಎಸ್ಟೇಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ತಾವು ಹೇಳ್ತೀರಿ? ಒನ್ ಆಫ್ ದ ಬೆಸ್ಟ್. ಓಕೆ. ಯಾಕಂದರೆ ಯಾವುದು ಯಾವಾಗ ಮೇಲೋಗುತ್ತೆ ಕೆಳಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಚಿನ್ನ 3,900ರಿಂದ 1 ಲಕ್ಷ ಕೊಡೋಯ್ತು. ಅದೇ ರೀತಿ ಸೈಟ್ಗಳು 1,500 ಇದ್ದಿದ್ದು 2 ಕೋಟಿ ಕೊಡೋಯ್ತು ಅಂತ ಹೇಳಿದೆ ನಾನು. ಆ ರೀತಿ ನೋಡಿದರೆ ಅದು ನಿಜವಾಗ್ಲೂ ತುಂಬ ಉತ್ತಮವಾದ ಉಳಿತಾಯಗಳಲ್ಲಿ ಒಂದು ಅಂತ ನನಗನ್ಸುತ್ತೆ. ಸರ್, ಇವಾಗ ಇನ್ನೊಂದು ಏನಂದರೆ, ಈ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಲಿಕ್ವಿಡಿಟಿ ಕಡಿಮೆ ಅಂತ ಹೇಳ್ತಾರೆ. ಅದಕ್ಕೆ ಇಮಿಡಿಯೇಟ್ ನಮಗೆ ಅದನ್ನು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಸೊ ತಾವು ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ಇನ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಏನು ಲಿಕ್ವಿಡಿಟಿ ಅಂಶವನ್ನು ಪರಿಗಣಿಸಬೇಕಾ ಬೇಡವಾ? ಎಲ್ಲ ಪರಿಗಣಿಸ್ಬೇಕು. ನನ್ನ ಹತ್ರ ದುಡ್ಡು ಬಹಳ ಕಮ್ಮಿ ಇದ್ದು ನನಗೆ ಮಕ್ಕಳ ಎಜುಕೇಷನ್ಗಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ನನ್ನ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕಾಗಲಿ ದುಡ್ಡು ಖಂಡಿತ ಬೇಕು, ಅಷ್ಟಿಟ್ಟಿರಲೇಬೇಕು. ಅದ್ರ ಮೇಲಿಂದ ಮಾತ್ರನೇ ನಾವು ಉಳಿತಾಯ ಮಾಡೋಕ್ಕಾಗೋದು. ಆದರೆ ಎಲ್ರಿಗೂ ಆ ದುಡ್ಡು ಇದ್ದೇ ಇರುತ್ತೆ ಅಂದ್ಕೊಂಡ್ರೆ. ದುಂದು ವೆಚ್ಚ ಮಾಡಿದರೆ ಇರೋದಿಲ್ಲ, ದುಂದು ವೆಚ್ಚ ಮಾಡದೆ ಹೋದರೆ ಇರುತ್ತೆ. ಆಮೇಲೆ ಇನ್ನೊಂದು ಗಾದೆ ಇದೆ, ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ಈರ್ಭದ್ರ ಅಂತ. ಯಾರ್ಯಾರು ಠೇವಣಿ ಇಡ್ತಾ ಹೋದ್ರೋ ಅವ್ರಿಗೆ ಬಡ್ಡಿ ಎಷ್ಟು ಬಂದಿದೆ, ಯಾರ್ಯಾರು ಸಾಲ ತೊಗೊಂಡ್ರೋ ಅವತ್ತು 2005ರಲ್ಲಿ ನಾನು ಸಾಲ ತೊಗೊಂಡು ನಾನು ಮನೆ ತೊಗೊಂಡಿದ್ದೆ ಅಂತ ಇಟ್ಕೊಳ್ಳಿ 15 ಲಕ್ಷಕ್ಕೆ, ಇವತ್ತದು 1 ಕೋಟಿ ಆಗಿಬಿಟ್ಟಿದೆ. ಅದೇ 15 ಲಕ್ಷ ನಾನು ಬ್ಯಾಂಕ್ನಲ್ಲಿಟ್ಟರೆ 1 ಕೋಟಿ ಆಗ್ತಿರಲಿಲ್ಲ. ಈ ಹಣದುಬ್ಬರದ ಸಮಯದಲ್ಲಿ ಸಾಲ ಎಲ್ಲರನ್ನೂ ತೊಗೊಂಡು ಮನೆ ಕಟ್ಟೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಈಗ ನೋಡಿ, IT ಇಂಡಸ್ಟ್ರಿನಲ್ಲಂತೂ ಗಂಡ ಹೆಂಡತಿ ಇಬ್ಬರು ಕೆಲಸದಲ್ಲಿ ಇರ್ತಾರೆ. ಇದ್ದರೆ ಇಬ್ಬರದು ಸೇರಿ ಅವರು EMI ಕಟ್ತಾ ಹೋದರೆ ಖಂಡಿತವಾಗ್ಲೂ ಅದು ಉಪಯೋಗ ಆಗುತ್ತೆ. ಅದರಲ್ಲೂ ಮೊದಲು ಕಮ್ಮಿ ಕಟ್ತಾರೆ, ಜಾಸ್ತಿ ಇಬ್ಬರೂ ಸಂಪಾದನೆ ಹೆಚ್ಚಾದಾಗ ಸ್ವಲ್ಪ ಜಾಸ್ತಿ ಕಟ್ತಾರೆ, ತೀರಿಸ್ತಾರೆ. ಇನ್ನೊಂದು ವಿಚಾರ, ಎಂಥ ಮನೆ ತೊಗೊಬೇಕು ಅನ್ನೋದು ಭಾಳ ಮುಖ್ಯ. ಕರೆಕ್ಟ್. ಕೆಲವರು 1 ಬೆಡ್ರೂಮ್ ಮನೆ ತೊಗೊಂಡಿರ್ತಾರೆ, ಮನೆ ಮಕ್ಕಳು ಆಗತ್ತೆ, ಜಾಸ್ತಿ ಜನ ಆಗ್ತಾರೆ, 3 ಬೆಡ್ರೂಮ್ ಬೇಕು ಅನ್ಸುತ್ತೆ ಅಂತ ಇಟ್ಕೊಳ್ಳೋಣ. ಆವಾಗ 1 ಬೆಡ್ರೂಮ್ದು ಮಾರಿ 3 ಬೆಡ್ರೂಮ್ದು ತೊಗೊಬೋದು. ಹಣದುಬ್ಬರಕ್ಕೂ ಅದು ವಿರುದ್ಧವಾಗೇ ಹೋಗಿರುತ್ತೆ. ಅದರಿಂದ ನಾನಿವತ್ತು 1 ಬೆಡ್ರೂಮ್ ತೊಗೊಳ್ಳೋದು ಬೇಡ, 3 ಬೆಡ್ರೂಮೇ ತೊಗೊಳ್ಳೋಣ ಅಂತ ಯೋಚನೆ ಮಾಡೋದು ತಪ್ಪು. ನಮಗೇನಾಗುತ್ತೆ ಅದನ್ನು ನಾವು ಮಾಡೋಣ.
ಅದಕ್ಕೆ ಮುಂದೆ ಬೆಲೆ ಇದ್ದೇ ಇರುತ್ತೆ. ಹಿಂದಿನ ಕಾಲದಲ್ಲಿ ಒಂದು ಹೊಲ ಇದ್ದರೆ ಮಗಂಗೆ ಬರೋದು, ಅವನ ಮಗಂಗೆ ಬರೋದು, ಅವನ ಮಗಂಗೆ ಬರೋದು. ಇವಾಗ ಆ ರೀತಿ ಇಲ್ಲ. ಏನಂತ ಹೇಳಿದರೆ, ಇವಾಗ ಒಂದು ತೊಗೊಂಡಿದ್ದೀನಿ, ಅದು ನಂದು, ಮಾರಬಾರ್ದು ಅನ್ನೋದೆಲ್ಲ ಹೊರಟೋಗಿದೆ. ಅದನ್ನು ಮಾರಿ ಇನ್ನೂ ಹೆಚ್ಚಿನದು ತೊಗೊಳ್ಳೋಣ, ಒಳ್ಳೇದು ತೊಗೊಳ್ಳೋಣ, ಅವಕಾಶ ಇದ್ದು ಆಗೋ ಹಾಗಿದ್ದರೆ ಖಂಡಿತ ಮುಂದೆ ದೊಡ್ಡ ತೊಗೊಳ್ಳೋಣ. ಯಾಕೆ ತೊಗೊಳ್ದೇ ಇರೋದ್ರಕ್ಕಿಂತ ತೊಗೊಳ್ಳೋದು ಭಾಳ ಮುಖ್ಯ ಅಂತ ನಂಗೆ ಅನಿಸುತ್ತೆ. ಸರ್, ಇನ್ನೊಂದು ಅಂದರೆ ಒಂದು ಅಪಾರ್ಟ್ಮೆಂಟ್ ಅಥವಾ ಫ್ಲ್ಯಾಟನ್ನು ತಗೊಂಡು ಉಳ್ಳಂಥದ್ದು ಒಳ್ಳೇದಾ, ಅಥವಾ ಒಂದು ಸೈಟನ್ನು ತಗೊಂಡು ಅಲ್ಲಿ ಮನೆ ಕಟ್ಟಿ ವಾಸ ಮಾಡುವಂಥದ್ದು ಉತ್ತಮ? ಯಾವುದು ಒಳ್ಳೇದಂತ ಹೇಳ್ತೀವಿ? ಒಂದು ಸೈಟನ್ನು ತೊಗೊಂಡು ವಾಸ ಈಗಲೇ ಮಾಡಬೇಕು ಅನ್ನೋಂಗಿದ್ರೆ ಅದು ತುಂಬ ಕಾಸ್ಟ್ಲಿ ಆಗ್ಬೋದು. ನನ್ನ ಹತ್ರ ದುಡ್ಡಿದ್ದರೆ ಅಥವಾ ಹಳೇದನ್ನು ಮಾರಿ ಹೊಸ ತೊಗೊಳ್ಳೋ ಹಂಗಿದ್ರೆ ಖಂಡಿತ ತೊಗೊಬೋದು. ಆದರೆ ಇವತ್ತೇ ತೊಗೊಬೇಕು, ನನಗೆ 3 ಬೆಡ್ರೂಮ್ ಬೇಕು ಅಂದರೆ ಫ್ಲ್ಯಾಟ್ ಯಾವಾಗಲೂ ಕಮ್ಮಿ ಬೆಲೆ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದರೆ ಒಂದು ಸೈಟ್ ಬೆಲೆನೇ ತುಂಬ ಇರುತ್ತೆ. ಅಲ್ಲಿ 3-4 ಅಂತಸ್ತು ಕಟ್ಬೋದು. ಒಂದೊಂದು ಅಂತಸ್ತಿಗೂ ಲೆಕ್ಕ ಹಾಕಿದರೆ ಫ್ಲ್ಯಾಟ್ ಲೆಕ್ಕ. 4 ಅಂತಸ್ತು ಕೊಂಡ್ಕೊಳ್ಳೋದ್ರ ಬದಲು ಒಂದು ಫ್ಲ್ಯಾಟ್ ತೊಗೊಂಡ್ರೆ 4ನೇ ಒಂದು ಭಾಗ ಖರ್ಚಾಗಿರುತ್ತೆ. ಅದರಿಂದ ಯಾರಿಗೆ ಕಮ್ಮಿ ಇದೆ ಅವ್ರು ಫ್ಲ್ಯಾಟ್ ತೊಗೊಳ್ಳೋದು ಒಳ್ಳೆಯದು. ಎರಡನೇದು, ಫ್ಲ್ಯಾಟ್ನಲ್ಲಿದ್ದರೆ ವಯಸ್ಸಾದವ್ರಿಗೆ ಬಹಳ ಒಳ್ಳೆಯದು. ತುಂಬ ಜನ ಇರ್ತಾರೆ, ಯಾರೋ ನೋಡ್ಕೊಳ್ತಾರೆ. ಈಗೆಲ್ಲ ಅಮೆರಿಕಾಗೆ ಓಡೋಗ್ತಾರೆ, ಜರ್ಮನಿಗೆ ಓಡೋಗ್ತಾರೆ. ಮಕ್ಕಳು ಇಬ್ಬರೇ ಇರ್ತಾರೆ ಎಲ್ಲರ ಮನೆಯಲ್ಲೂ, ದೊಡ್ಡ ದೊಡ್ಡ ಮನೆ. ಮೊದಲೆಲ್ಲ ನಾವು 4 ಜನ ಅಣ್ಣ ತಮ್ಮಂದರು ಒಂದು ರೂಮ್ನಲ್ಲಿ ಓದ್ತಿದ್ವಿ. ಇವಾಗ ನಮ್ಮ ಮನೆಯಲ್ಲಿ 4 ರೂಮ್ ಇದೆ, ಇರೋದಿಬ್ಬರೇ. ಆ ರೀತಿ ಆಗ್ಬಿಡುತ್ತೆ. ಅದರಿಂದ ಫ್ಲ್ಯಾಟ್ನಲ್ಲಿ ವಯಸ್ಸಾದವರು ಇಬ್ಬರೇ ಇದ್ದರೆ ಅದು ಒಳ್ಳೆಯದು. ಆಮೇಲೆ ತುಂಬ ಬೀಗ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಬೇರೆ ಬೇರೆ ಊರಿಗೆ ಅನ್ನೋರು ಫ್ಲ್ಯಾಟ್ನಲ್ಲಿ ಇರೋದು ಒಳ್ಳೆಯದು. ಇವೆಲ್ಲ ಯಾವುದು ನಮಗೆ ಅನುಕೂಲ ಅದನ್ನು ಯೋಚನೆ ಮಾಡಿಕೊಂಡು, ನಮ್ಮ ದುಡ್ಡು ಎಷ್ಟಿದೆ ಯೋಚನೆ ಮಾಡಿಕೊಂಡು ನಾವು ಫ್ಲ್ಯಾಟ್ ತೊಗೊಳ್ಳೋದು ಉತ್ತಮ. ಇಲ್ಲ ನಿವೇಶನ ತೊಗೊಳ್ಳೋಣ ದೂರದಲ್ಲಿ, ಮುಂದೆ ನನ್ನ ಮೊಮ್ಮಕ್ಕಳಿಗಾಗತ್ತೆ, ಖಂಡಿತ. ಯಾಕಂದರೆ 25 ವರ್ಷ ಆದಮೇಲೇ ಯಾವುದೇ ಒಂದು ನಿವೇಶನಕ್ಕೂ ಬೆಲೆ. ಇವಾಗ 25 ವರ್ಷದ ಹಿಂದೆ ನಾನು ತೊಗೊಂಡಿದ್ದನ್ನು ಇವತ್ತು ಮಾರಿದರೆ ಅದಕ್ಕೆ ಬೆಲೆ ಬರುತ್ತೆ. ಇವತ್ತು ತೊಗೊಂಡು ಇವತ್ತು ಮಾರ್ತೀನಿ ಅಂದರೆ ಬೆಲೆ ಬರೋಲ್ಲ. ಸೊ ಅದಕ್ಕೊಂದು ಟೈಮ್ ವ್ಯಾಲ್ಯೂನ ಕೊಡಬೇಕಾಗುತ್ತೆ. ಖಂಡಿತ ಕರೆಕ್ಟಾಗಿ ಹೇಳಿದ್ರಿ ನೀವು. ಟೈಮ್ ವ್ಯಾಲ್ಯೂ ಆಫ್ ಮನಿ ಇದೆಯಲ್ಲ, ಖಂಡಿತವಾಗ್ಲೂ ಅದಕ್ಕೆ ಸಮಯ ಕೊಡಬೇಕು. ಊರಿನ ಮಧ್ಯ ಕೊಂಡ್ಕೊಳ್ಳೋದು ಭಾಳ ಕಷ್ಟ. ಊರಿನ ಹೊರಗಡೆ ತೊಗೊಂಡ್ರೆ ಕಾಯಬೇಕು. ಫ್ಲ್ಯಾಟ್ ತೊಗೊಂಡ್ರೆ ಇವತ್ತೇ ತೊಗೊಂಡ್ಬಿಡ್ಬೋದು ಅಂತ ಅನಿಸಿಕೆ. ಸರ್, ಇವಾಗ ಮತ್ತೊಂದು ಟ್ರೆಂಡ್ ಕಂಡು ಬರ್ತಾ ಇದೆ. ಸೊ ಹಿಂದೆಲ್ಲ ಏನಾಗಿತ್ತು ಅಂದರೆ ಹಳ್ಳಿನ ಜಮೀನನ್ನು ಮಾರಿ ಬೆಂಗಳೂರಿಗೆ ಬಂದರು. ಆದರೆ ಇವಾಗ ರಿವರ್ಸ್ ಟ್ರೆಂಡ್ ಆಗ್ತಾ ಇದೆ. ಒಂದಷ್ಟು ಮಂದಿ ಹಳ್ಳಿಗಳಿಗೆ ಹೋಗಿ ಲ್ಯಾಂಡನ್ನು ಬೈ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬರ್ತಾ ಇದೆ. ಈ ಟ್ರೆಂಡ್ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ಇದು ನಿಜವಾಗ್ಲೂ ಹಾಸ್ಯಾಸ್ಪದ ಆಗಿಬಿಟ್ಟಿದೆ. ಒಂದು ಕಾಲದಲ್ಲಿ ಎಲ್ಲರೂ ಮಾರ್ಬಿಟ್ಟು ಹೊಲನ್ನ, ಅದರಲ್ಲೇನು ಬೆಲೆ ಇದೆ, ಬೆಂಗಳೂರಿಗೆ ಹೋಗೋಣ, ಸುಖವಾಗಿರೋಣ, ಅಲ್ಲೆಲ್ಲ ಆರೋಗ್ಯ ಚೆನ್ನಾಗಿ ನೋಡ್ಕೊಬೋದು, ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂತ ಬಂದ್ಬಿಟ್ರು. ಕರೆಕ್ಟ್. ಅದನ್ನು ಯಾರು ಕೊಂಡ್ಕೊಂಡಿದ್ರು ಅವ್ರು ಸುಖವಾಗಿದ್ದಾರೆ. ಇವಾಗ ಅವ್ರು ಮಾರಿದರೆ ಇಲ್ಲಿ ಅವರೇನೆ ನಮ್ಮ ಅಪ್ಪಂದು ಹೊಲ ಕೊಟ್ಬಿಟ್ಟಿದ್ದಾನೆ, ನಾ ಕೊಂಡ್ಕೊಬೇಕು ಅಂತ ನಮ್ಮ ಸ್ನೇಹಿತರೇ ಹೋಗಿ ಕೊಂಡ್ಕೊಂಡವ್ರಿದ್ದಾರೆ. ಜಾಸ್ತಿ ರೇಟಿಗೆ. ಜಾಸ್ತಿ ಆ ರೇಟ್ ಮಾತ್ರ ಕೇಳಲೇಬೇಡಿ ಸರ್. ಅವತ್ತು 3 ಲಕ್ಷ ಕೊಟ್ಟಿದ್ದು ಇವತ್ತು 3 ಕೋಟಿ ಆಗಿದೆ. ಕರೆಕ್ಟ್. ಆ ಥರ ಆಗಿಬಿಟ್ಟಿದೆ. ಇವಾಗ ಆನೇಕಲ್ನಲ್ಲಿ, ದೊಡ್ಡಬಳ್ಳಾಪುರದಲ್ಲಿ ಯಾರೂ ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟು ಮೇಲ್ಗಡೆ ಹೋಗ್ಬಿಟ್ಟಿದೆ. ಅದೊಂದು. ಎರಡನೇದು ಏನಂತ ಹೇಳಿದರೆ, ತುಂಬ ದುಡ್ಡು ಯಾವಾಗ ಶೇಖರಣೆ ಆಗಿದೆ ಆವಾಗ ಅಂಥ ಜನ ಫಾರ್ಮ್ ಹೌಸು, ಇಲ್ಲಿ ಬೆಂಗಳೂರಿನಲ್ಲಿ ಮನೆ ಇರುತ್ತೆ, ಇನ್ನೊಂದಲ್ಲಿ ಒಂದು ಜಾಗ ತೊಗೊಂಡು, ಒಂದು ಹೊಲ ತೊಗೊಂಡೋ, ಗದ್ದೆ ತೊಗೊಂಡೋ, ಏನೋ ಒಂದು ತೊಗೊಂಡೋ ಅಲ್ಲಿ ಬೆಳಿಬೇಕು, ಅದರಲ್ಲಿ ಒಂದು ಮನೆ ಇರಬೇಕು, ಬೇಕಾದಾಗ ಹೋಗಿ ಇರಬೇಕು, ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಹೋಗಬೇಕು. ಈ ರೀತಿ ಯೋಚನೆ ಶುರುವಾಗಿದೆ. ದುಡ್ಡು ಜಾಸ್ತಿ ಇರೋರಿಗೆ ಖಂಡಿತ ಒಳ್ಳೆಯದೇ. ಅದರಿಂದ ಆದಾಯ ಜಾಸ್ತಿ ಬರೋಲ್ಲ, ಖರ್ಚಷ್ಟೇ ಆಗುತ್ತೆ. ಆ ಟ್ರೆಂಡ್ ಇರುತ್ತೆ ಸರ್, ಇದು ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್. ವೀಕೆಂಡ್ ಫಾರ್ಮಿಂಗು, ಸೊ ಅದನ್ನು ಪೂರೈಸ್ಲಿಕ್ಕೇ ಇವಾಗ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಹುಟ್ಕೊಂಡಿದ್ದಾವೆ. ಕರೆಕ್ಟ್ ಕಂಪನಿಗಳಿದೆ ಅದಕ್ಕೆ. ಸೊ ಬಟ್ ನೀವು ಅಲ್ಲೂ ಕೂಡ ಒಂದು ಒಳ್ಳೆ ಪಾಯಿಂಟ್ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಅಗೇನ್ ಖರ್ಚುಗಳು ಇರುತ್ತೆ ಅಂತ. ಇರುತ್ತೆ. ಅದರಲ್ಲಿ ಆದಾಯ ಕಮ್ಮಿ, ಖರ್ಚು ಜಾಸ್ತಿ. ಕರೆಕ್ಟ್. ಆ ಥರ ಮಾಡಿದಾಗ. ಸರ್, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ತಮ್ಮೊಂದು ಸಜೆಷನ್ ಏನು? ಯಾವಾಗಿಂದ ಅದಕ್ಕೋಸ್ಕರ ಒಂದು ಸೇವಿಂಗ್ಸನ್ನು ಮಾಡಬೇಕಾಗತ್ತೆ? ಸೊ ಒಂದು ಹೋಮ್ ಲೋನ್ ಇರ್ಬೋದು, ಅದಕ್ಕೊಂದು ಡೌನ್ ಪೇಮೆಂಟ್ ಇರ್ಬೋದು, ಹೀಗೆ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳ ಬಗ್ಗೆ ನಿಮ್ಮ ಫೈನಲ್ ಥಾಟ್ಸನ್ನು ಹೇಳ್ತೀರಾ ಅಂತ? ನನಗೇನು ಅನ್ಸುತ್ತೆ ಅಂದರೆ, ಎಲ್ಲರೂ ನಿವೇಶನ ಕೊಂಡ್ಕೊಬೇಕು, ಮನೆ ಕೊಂಡ್ಕೊಬೇಕು. ಕಷ್ಟ ಆಗ್ಬೋದು, ಕಷ್ಟ ಆಗದೆ ಯಾವುದೂ ಆಗಲ್ಲ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಕಷ್ಟನೇ ಅದು, ಆದರೆ ಮಾಡಬೇಕು. ಯಾಕಂತ ಹೇಳಿದರೆ ಅದರಲ್ಲಿ ಲಾಭ ಇದೆ, ನಮ್ಮದು ಅಂತಿರುತ್ತೆ, ಒಂದು ಸೂರಿರುತ್ತೆ, ನಮಗೆ ಸಂತೋಷ ಇರುತ್ತೆ, ಅದರಿಂದ ಮಾಡಬೇಕು. ಎರಡನೇದು, ಬಾಡಿಗೆನೇ ಕೊಡ್ತಾ ಇರ್ತೀನಿ, ಖರ್ಚು ಮಾಡ್ತಾ ಇರ್ತೀನಿ ಅಂದರೆ ತಪ್ಪಾಗತ್ತೆ. ಆಮೇಲೆ ಉಳಿತಾಯ ಮಾಡೇ ನಾನು ಮನೆ ಕಟ್ಟಬೇಕು, ತೊಗೊಬೇಕು ಅನ್ನೋದು ತಪ್ಪು. ಸಾಲ ಮಾಡಬೇಕು. ಗೃಹ ಸಾಲ ಮಾಡಿದರೆ
ಬಡ್ಡಿ ಕಮ್ಮಿ, ಆಮೇಲೆ EMI ನಾವು ಕಟ್ಟೋ ಮಟ್ಟದಲ್ಲಿ ತೊಗೊಬೇಕು. ಸಣ್ಣದಾದರೂ ಪರವಾಗಿಲ್ಲ ತೊಗೊಳ್ಳೋಣ, ಆಮೇಲೆ ಮುಂದೆ ಅದನ್ನು ಮಾರಿ ದೊಡ್ಡದು ತೊಗೊಳ್ಳೋಣ ಅನ್ನೋ ಯೋಚನೆ ಇರುತ್ತೆ. ಅದರಿಂದ ಪ್ರತಿಯೊಬ್ಬರು ನಿವೇಶನನ್ನು ತಗೊಳ್ಳಿ, ಮನೆ ತಗೊಳ್ಳಿ ಅಂತ ನನ್ನ ಅನಿಸಿಕೆ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ನಗರಗಳಲ್ಲಿ ಯಾಕೆ ಒಂದು ಸ್ವಂತ ಸೂರು ಅಗತ್ಯ, ನಗರ ಇರ್ಬೋದು ಹಳ್ಳಿನೇ ಇರ್ಬೋದು, ಯಾಕಾಗಿ ಒಂದು ಸ್ವಂತ ಸೂರು ಮಾಡಬೇಕಾಗತ್ತೆ, ನಿವೇಶನ ಮಾಡಬೇಕಾಗುತ್ತೆ, ಅದರ ಮಹತ್ವದ ಬಗ್ಗೆ ಸಾಕಷ್ಟು ಉಪಯೋಗದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.